ಸಚಿವರಾದಂತ ಜಮೀರ್ ಅಹ್ಮದ್ ಖಾನ್ ಅವ್ರ ಜೊತೆಲಿದ್ದೀನಿ. ಜಮೀರ್ ಸರ್, ನಿಮ್ಮ ಪರವಾಗಿ ಸಮಾಜ ಧ್ವನಿ ಎತ್ತಿದೆ, ನಿಮಗ್ ಮೋಸ ಆಗಬಾರ್ದು ಅಂತ ಹೇಳಿದೆ. ಯಾಕಂದ್ರೆ ಈಗಾಗಲೇ ಮುಸಲ್ಮಾನರನ್ನ ಸರ್ಕಾರ ಎಲ್ಲೋ ಒಂಥರ ಪರೋಕ್ಷವಾಗಿ ಟಾರ್ಗೆಟ್ ಮಾಡ್ತಿದೆ ಅನ್ನೋ ಮಾತು ಕೂಡ ಬಂದಿದೆ. ಸಿದ್ದರಾಮಯ್ಯನವ್ರು ನಿಮ್ ಜೊತೆಲಿ ನಿಂತ್ಕೊಂಡು ಗೆದ್ದೇ ಗೆಲ್ತೀವಿ 2 ಕ್ಷೇತ್ರ ಅಂತ ಹೇಳಿದ್ರೆ, ಎಲ್ಲ ಒಂದ್ ಕಡೆಗೆ ಜಮೀರ್ ಅಹ್ಮದ್ ಖಾನ್ ಅವ್ರನ್ನ ತುಳಿಯುವಂತ ಪ್ರಯತ್ನ ನಡೀತಿದೆ ಅಂತ ನಿಮ್ಗೂ ಅನ್ಸಿದೆ? ಖಂಡಿತ ಆತರ ಇಲ್ಲ. ಈಗ ನನ್ನ ಜವಾಬ್ದಾರಿ ಕೊಟ್ಟಿದ್ದು, ನಾನು ಹೈಕಮಾಂಡ್ ಅವರು ನನ್ನ ಸ್ಟಾರ್ ಕ್ಯಾಂಪೇನರ್ ಆಗಿ ಕೇರಳದಲ್ಲಿ ಜವಾಬ್ದಾರಿ ವಹಿಸಿದ್ರು. ನಾನು ಆಕ್ಚುಲಿ 7ನೇ ತಾರೀಕುವರೆಗೂ ಅಲ್ಲೇ ನನ್ನ ಪ್ರೋಗ್ರಾಮ್ಗಳು ಹಾಕಿದ್ರು. ನನಗೆ 11 ಡಿಸ್ಟಿಕ್ ಕೊಟ್ಟಿದ್ರು. ಕನಿಷ್ಠ ನಾನು ಒಂದು 10 ದಿನ ಅಲ್ಲಿ ಕನಿಷ್ಠ 38 ಕಾನ್ಸ್ಟಿಟ್ಯೂನ್ಸಿಗೆ ನಾನು ಹೋಗಿದ್ದೀನಿ. ನಾನು ಅಲ್ಲಾಂದ್ರೆ 38 ಕಾನ್ಸ್ಟಿಟ್ಯೂನ್ಸಿ ಬಹಳ ಅಷ್ಟು ಈಸಿಯಾಗಿ ಕವರ್ ಮಾಡಕ್ ಸಾಧ್ಯ ಆಗಲ್ಲ, 10 ದಿನ ಮಾಡಕ್ ಸಾಧ್ಯ ಆಗಲ್ಲ. ಏನಕ್ಕೆ ಪರ್ ಡೇ ನಾನು 400 to 400ರಿಂದ 450 ಕಿಲೋಮೀಟರ್ ಟ್ರಾವೆಲ್ ಮಾಡ್ತಾ ಇದ್ದೆ. ಅಲ್ಲೆಲ್ಲ ಹಿಲ್ ಸ್ಟೇಷನ್. ಈಗ ನೋಡಿ, ಇಲ್ಲಿ ಎಲ್ಲ 200 ಕಿಲೋಮೀಟರ್ ಹೋಗ್ಬೇಕಾದ್ರೆ ಒಂದು 2 hours ಅಲ್ಲಿ ಹೋಗ್ಬೋದು. ಅಲ್ಲಿ 2 hours ಅಲ್ಲಿ ಹೋಗೋಕ್ಕಾಗಲ್ಲ. ಒಂದು 5 ಗಂಟೆ 6 ಗಂಟೆ ಎಲ್ಲ ಹಿಲ್ ಸ್ಟೇಷನ್. ಆಮೇಲೆ ರಸ್ತೆನೂ ಸಣ್ಣ ಸಣ್ಣ ರಸ್ತೆಗಳು. ಹಾಗಾಗಿ ನನ್ಗೇನು ಜವಾಬ್ದಾರಿ ಕೊಟ್ಟು ಅದು ಮಾಡಿದೆ. ನಂಗೆ ಆಕ್ಚುಲಿ 7ನೇ ತಾರೀಕುವರೆಗೂ ಮಾನ್ಯ ವೇಣುಗೋಪಾಲ್ ನನ್ನ TP ಕೊಟ್ಟಿದ್ರು. ಮಾನ್ಯ ಮುಖ್ಯಮಂತ್ರಿಗಳು ಇಲ್ಲಿ ಘೋಷಣೆ ಮಾಡಿದ್ರು ಅಂತ ಹೇಳ್ಬಿಟ್ಟು 5ನೇ ತಾರೀಕಿಗೆ ಜಮೀರ್ ಅವ್ರು ಬಂದೇ ಬರ್ತಾರಂತ ನಾನೇ ರಿಕ್ವೆಸ್ಟ್ ಮಾಡ್ಕೊಂಡು ಮಾನ್ಯ ವೇಣುಗೋಪಾಲ್ ಹೊಡ್ತವ, ಇಲ್ಲ ಸರ್ ಮಾನ್ಯ ಮುಖ್ಯಮಂತ್ರಿನ 2-3 ಸತಿ ಘೋಷಣೆ ಮಾಡಿದ್ದಾರೆ, ನಾನು ಹೋಗ್ಲೇಬೇಕಾಗ್ತದೆ ಅಂತ ಹೇಳ್ಬಿಟ್ಟು ನಾನು ಬಂದೆ. 5ನೇ ತಾರೀಕು ಬಂದು ಪ್ರಚಾರ ಮಾಡಿದ್ದೀನಿ. ನಾನು ರೋಡ್ ಶೋ ಮಾಡಿದ್ದೀನಿ. ಕೆಲಸ ಮಾಡಿನೂ ವಾಪಸ್ ಆಗ್ತಿದೆ, ನಿಮ್ಗೆ ಉಲ್ಟಾ ಆಗ್ತಿದೆ. ಇಲ್ಲ ಕೇಳಿ, ನಾನು ಹೇಳ್ತೀನಿ. ನಾನು ಬಂದೆ, ನನ್ನ ಕೆಲಸ ಏನು ರೋಡ್ ಶೋ ಮಾಡಿದೆ, ರೋಡ್ ಶೋ ಮುಖಾಂತರ ಬಂದೆ, ನಾನು ಪ್ರೆಸ್ ಮೀಟ್ ಮಾಡಿದೆ. ಅಲ್ಲೇ ಮಾಧ್ಯಮದಲ್ಲೂ ಹೇಳಿದ್ದೀನಿ. ನಂದು ಏನಾರು ಅಗತ್ಯ ಇದ್ರೆ ಇಲ್ಲಿಂದ ಬಾಗಲಕೋಟೆ ಹೋಗ್ತಾ ಇದ್ದೀನಿ, 6-7 ಬಾಗಲಕೋಟಲ್ಲಿ ಇರ್ತೀನಿ. ನಂದು ಏನಾರು ಅಗತ್ಯ ಇದ್ರೆ ನಾನು ವಾಪಸ್ 7ನೇ ತಾರೀಕು ಬರ್ತೀನಿ ಅಂತಾನು ಹೇಳಿದ್ದೀನಿ.